ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ತಾಮಸ ಗುಣ, ರಜೋಗುಣ, ಸತ್ವಗುಣ ಅಂತ 3 ಗುಣಗಳಿರುತ್ತೆ. ಆದರೆ ನೀವು ಗಮನಿಸಿದ್ದೀರೋ ಇಲ್ಲೋ, ತುಂಬ ಒಳ್ಳೆಯವರು ಇರ್ಬೋದು, ತುಂಬ ಕೆಟ್ಟವರು ಅಂತ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಒಳ್ಳೆಯವರೇ. ಆದರೆ ಆ ಪರಿಸ್ಥಿತಿ ಅವರನ್ನು ಕೆಟ್ಟವರಾಗಿ ಮಾಡ್ಬೋದು. ಯಾಕೆ ನಮಗೆ ಬೇಗ ಕೋಪ ಬರುತ್ತೆ, ಯಾಕೆ ನಾವು ಬೇಗ ನಿರ್ಧಾರಗಳು ತಗೊಳ್ತೀವಿ? ಇದಕ್ಕೇನಾದರೂ ಗ್ರಹಗತಿಗಳು ಕಾರಣನ? ಗುರುಬಲ ಇದೆ, ಟೈಮ್ ಚೆನ್ನಾಗಿದೆ, ಅದೃಷ್ಟ ಇದೆ, ಹಣಕಾಸಿದೆ, ಉದ್ಯೋಗ ಇದೆ. ಆದರೆ ಒಂದು ಸಮಯದಲ್ಲಿ ಯಾಕೋ ನನಗೆ ಸಡನ್ನಾಗಿ ಕೋಪ ಬರುತ್ತೆ ಸರ್ ಅಂತಕ್ಕಂಥ ಮಾತುಗಳನ್ನು ಸಾಕಷ್ಟು ಜನ ನಮಗೆ ಹೇಳೋದ್ರಿಂದ ಅವರಿಗೋಸ್ಕರ, ಹಾಗೆ ಪ್ರತಿಯೊಬ್ಬರಿಗೋಸ್ಕರ, ಯಾಕೆ ನಮಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಅತಿ ಕೋಪ ಯಾಕೆ? ಇದಕ್ಕೆ ಏನು ಕಾರಣ, ಏನು ಮಾಡ್ಕೋಬೇಕು, ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆಗಳಿಗೆ ನಾವಿವತ್ತು ಹುಡುಕ್ತಾ ಹೋದಾಗ, ಅತಿ ಕೋಪವನ್ನು ಸುಧಾರಣೆ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡ್ಕೋಬೇಕು ಅಂದರೆ, ಯಾಕೆಂದರೆ ನಮಗೆ ಗೊತ್ತು ಅತಿಯಾದ ಕೋಪ ದುಃಖಕ್ಕೆ ಮೂಲ. ಯಾರು ಅತಿಯಾದ ಕೋಪ ಮಾಡ್ಕೋತಾರೆ, ಅತಿ ವ್ಯಾಮೋಹ, ಅತಿ ಯಾವತ್ತೂ ಸರ್ವತ್ರ ವರ್ಜಯೇತ್, ಅತಿ ಸರ್ವತ್ರ ವರ್ಜಯೇತ್, ಯಾವುದೂ ಕೂಡ ಅತಿ ಆಗಬಾರ್ದು. ಪ್ರತಿಯೊಂದು ಲಿಮಿಟ್ ಇರಬೇಕು. ತಂದೆ ಮಕ್ಕಳ ಪ್ರೀತಿ ಆಗಲಿ, ತಾಯಿ ಮಕ್ಕಳ ಪ್ರೀತಿ ಆಗಲಿ, ಗಂಡ ಹೆಂಡತಿಯ ಪ್ರೀತಿ ಆಗಲಿ, ಯಜಮಾನ ಮತ್ತು ಸೇವಕನ ಪ್ರೀತಿ ಆಗಲಿ, ಯಾವುದೂ ಕೂಡ ಅತಿ ಆಗಬಾರ್ದು. ಒಂದು ಲಿಮಿಟಲ್ಲಿದ್ದಾಗ ಅದು ಶಾಶ್ವತವಾಗಿಯೂ ಕೂಡ ಇರುತ್ತೆ. ಅದೇ ರೀತಿ ಇವತ್ತು ದಿವಸ ನಾವು ಉದ್ಯೋಗಸ್ಥರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ರೈತರಾಗಿರ್ಬೋದು, ಸಣ್ಣ ಕೆಲಸ ಮಾಡೋರು ಇರ್ಬೋದು, ಸಣ್ಣ ಕೂಲಿ ಕಾರ್ಮಿಕರು, ಎಲ್ಲೋ ಒಂದು ಕಡೆ ರೋಡಲ್ಲಿ ವ್ಯಾಪಾರ ಇಲ್ಲಿ ಉದ್ಯೋಗ ಅಂತ ಬಂದಾಗ ಹಳ್ಳಿಯಲ್ಲಿರ್ತಕ್ಕಂಥವನಿಂದ ಡೆಲ್ಲಿಯಲ್ಲಿರ್ತಕ್ಕಂಥವ್ರಿಗೂ ಆ ಉದ್ಯೋಗ ಅನ್ನೋದು ಎಲ್ರಿಗೂ ಅವರವರ ಒಂದು ಏನು ಆದಾಯದಲ್ಲಿ ಭಿನ್ನ ಇರ್ಬೋದೇ ಹೊರತು ಉದ್ಯೋಗ ಅಂದರೆ ಒಂದೇ. ಇವರಿಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಯಾಕೆ ಕೋಪ ಬೇಗ ಬರುತ್ತೆ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಇವತ್ತಿನ ಸಹ ಜ್ಯೋತಿಷ್ಯದ ರೀತಿ ಅಥವಾ ಗ್ರಹಗಳ ರೀತಿ ನಾವು ಗಮನವನ್ನು ನೋಡೋಕ್ಕೆ ಹೋದಾಗ, ಜಗತ್ಸರ್ವಂ ಗ್ರಹಾಧೀನಮಂತೂ ಕೂಡ ನಾವು ಹೇಳ್ತೀವಿ, ಜಗತ್ಸರ್ವಂ ದೈವಾಧೀನಮಂತೂ ಕೂಡ ಹೇಳ್ತೀವಿ. ಆದರೆ ಇವತ್ತಿನ ದಿವಸ ನಮಗೆ ಕೋಪ ಬರೋಕ್ಕೆ ಮೂಲ ಕಾರಕ ನಾವು ಪಾಪಗ್ರಹಗಳಾಗಿರ್ತಕ್ಕಂಥ ಅಥವಾ ಕುಜ, ರಾಹು, ಶನಿ, ಇದು ಈ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅತಿಯಾದ ಕೋಪಕ್ಕೆ ಒಂದು ಗ್ರಹ ಕಾರಣ ಇದೆ, ಅದು ಹೇಳ್ತೀವಿ ಬುದ್ಧಿವಂತನಿಗೆ ಕ್ಷಣಕೋಪ. ಬುದ್ಧಿವಂತನಿಗೆ ಪಟ್ಟಂತ ಕೋಪ ಬರುತ್ತೆ, ಒಂದು 2 ನಿಮಿಷದಲ್ಲಿ ಆತ ಎಲ್ಲೋ ಒಂದು ಕಡೆ ಬದಲಾವಣೆ ಕೂಡ ಆಗ್ಬೋದು. ಅದೇ ಕೋಪನ ಇಟ್ಕೊಂಡು ನಾವು ಒಂದು ಜಿದ್ದು ಅಥವಾ ದೋಷ ಅಥವಾ ದ್ವೇಷ ಸಾಧಿಸೋಕೆ ಹೋದಾಗ ಅದು ಎಲ್ಲೋ ಒಂದು ಕಡೆ ಅನರ್ಥಗಳಿಗೆ, ಅಪಾರ್ಥಗಳಿಗೂ ಕಾರಣ ಆಗುತ್ತೆ. ಇನ್ನು ಅಗತ್ಯ ಕೋಪ ಯಾವತ್ತೂ ಮನುಷ್ಯನನ್ನು ಉದ್ಧಾರ ಮಾಡುತ್ತೆ, ಅನಗತ್ಯ ಕೋಪ ಮನುಷ್ಯನನ್ನು ಸರ್ವನಾಶ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಧಿಕಾರದ ದರ್ಪ ಇರ್ಬೋದು, ದುಡ್ಡಿನ ವ್ಯಾಮೋಹ ಇರ್ಬೋದು, ಶ್ರೀಮಂತಿಕೆಯ ದರ್ಪ ಇರ್ಬೋದು, ನನಗೆ ನಡೀತಾ ಇದೆ ಅಂತಕ್ಕಂಥ ಅಹಂ ಇರ್ಬೋದು. ಈ ಕೋಪಗಳು ಮನುಷ್ಯನನ್ನು ಒಂದು ಕಡೆ ಎಲ್ಲೋ ಒಂದು ಕಡೆ ಅನಾಹುತಕ್ಕೂ ಕೂಡ, ಒಂದು ಅವನತಿಗೂ ಕೂಡ ಕಾರಣ ಆಗಿರುತ್ತೆ. ಇನ್ನು ಜ್ಯೋತಿಷ್ಯದಲ್ಲಿ ಗ್ರಹಗಳ ಬಗ್ಗೆ ನಾವು ಗಮನಿಸಕ್ಕೆ ಹೋದಾಗ, ಯಾವಾಗ ಬುಧ ಗ್ರಹ ಬುದ್ಧಿಕಾರಕ, ನಮಗೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಸೂಕ್ಷ್ಮತೆಯನ್ನು ಉಂಟು ಮಾಡ್ತಕ್ಕಂಥ ಬುಧ ಗ್ರಹ ದುರ್ಬಲ ಆಗಿದ್ದಾಗ, ಬುಧ ಗ್ರಹದ ಮೇಲೆ ಪಾಪಗ್ರಹದ ದೃಷ್ಟಿ ಇದ್ದಾಗ, ಬುಧ ಗ್ರಹ ನೀಚನಾಗಿದ್ದಾಗ, ಹಾಗೆ ಬುಧ ಗ್ರಹ ಎಲ್ಲೋ ಒಂದು ಕಡೆ ಒಂದು ಪಾಪಗ್ರಹಗಳ ಜೊತೆ ಇದ್ದಾಗ, ಇಂತಹವರ ಜಾತಕದಲ್ಲಿ ಅವರಿಗೆ ಬುಧವಾರ ಬಂದಾಗ, ಸೋಮವಾರ ಬಂದಾಗ, ಮತ್ತು ಕೆಲವು ಕ್ಷಣಗಳಿರ್ಬೋದು, ಕೆಲವು ಹೋರಾಗಳಿರ್ಬೋದು, ಅಂತಹ ಸಮಯಗಳಲ್ಲಿ ಈ ವ್ಯಕ್ತಿಗಳಿಗೆ ತಕ್ಷಣ ಕೋಪ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರಿಗೆ ತುಂಬ ಕೋಪ ಸಡನ್ನಾಗಿ ಬರುತ್ತೆ ಅಂತಹವರಿಗೆ ಪರಿಹಾರಕ್ಕೆ ನೋಡಿದಾಗ ಬುಧವಾರ ಉಪವಾಸ ಇರ್ತಕ್ಕಂಥದ್ದು, ಆಲೋಚನೆಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು, ಆಮೇಲೆ ಒಂದಷ್ಟು ಬುಧವಾರದ ಉಪವಾಸ, ವಿಷ್ಣು ಸಹಸ್ರನಾಮ ಜಪ, ಪ್ರತಿನಿತ್ಯವೂ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡೋದು, ಸಾತ್ವಿಕ ಆಹಾರ ಸೇವನೆ, ಹೆಸರು ಬೇಳೆಯ ದಾನ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಪ್ರಸಾದ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಅವರಿಗೆ ಒಂದಷ್ಟು ತಾಳ್ಮೆ ಬರುತ್ತೆ. ಅದರ ಜೊತೆಗೆ ಹಸಿರು ವಸ್ತುಗಳು, ತರಕಾರಿಗಳ ದಾನ, ಹುಲ್ಲಿನ ದಾನ, ಗೋವುಗಳಿಗೆ ಹುಲ್ಲನ್ನು ದಾನ ಮಾಡೋದು, ಹಾಗೆಯೇ ಪಚ್ಚೆಯನ್ನು ಧಾರಣೆ ಮಾಡ್ಕೊಳ್ಳೋರಿಗೆ ಕೋಪ ಸ್ವಲ್ಪ ಕಡಿಮೆ ಇರುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಯಾರಿಗೆ ತಕ್ಷಣ ಯಾರು ಅಂತ ನಾವು ಹೇಳಲ್ಲ, ನಿಮ್ಮಲ್ಲಿ ಯಾರಿಗೆ
ಇಮ್ಮಿಡಿಯೇಟ್ ಕೋಪ ಬರುತ್ತೆ. ಅಂತಹವ್ರಿಗೆ ಬುಧ ಗ್ರಹನ ಪ್ರಭಾವ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.